ಫಸ್ಟು ಹೇಳಿ ಸತೀಶ್, ಅಣ್ಣನ ಸಿನಿಮಾಗೋಸ್ಕರ 15ನೇ ತಾರೀಕು ನೀವು ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ನಾವು ಚಿಕ್ಕ ವಯಸ್ಸಿಂದನೂ ಕಾಯ್ತಾ ಇದ್ವಿ. ಮಂಡ್ಯದಲ್ಲಿ ಸಂಜಯ್ ಥಿಯೇಟ್ರಲ್ಲಿ ಮೋಡದ ಮರೆಯಲ್ಲಿ ಸಿನಿಮಾ ನೋಡಿದ್ದು ನಾನು ಫಸ್ಟ್ ಟೈಮು. ಅಲ್ಲಿಂದನೂ ನಾವು ಇಲ್ಲಿವರೆಗೂ ಫ್ಯಾನೇ. ನಾವು ಚಿಕ್ಕ ವಯಸ್ಸಿಂದನೂ ಫ್ಯಾನೇ, ಕಡೆವರೆಗೂ ಫ್ಯಾನೇ. ಅವ್ರ ಅಭಿಮಾನಿಯಾಗಿ ಅವ್ರ ಸಿನಿಮಾ ನೋಡೋದಕ್ಕೆ ನಾವು ಯಾವಾಗಲೂ ತುಂಬ ಉತ್ಸಾಹದಿಂದ ಲೈಫ್ ಲಾಂಗ್ ಕಾಯ್ತಾನೆ ಇರ್ತೀವಿ. ಸತೀಶ್ ಅವರೇ, ಭೈರತಿ ರಣಗಲ್ ಚಿತ್ರ ಅಂದರೆ ನೀವು ಮಫ್ತಿ ನೋಡಿರ್ತೀರಾ, ಓಕೆನಾ? ಸೊ ಈ ಚಿತ್ರದಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಮಫ್ತಿ ನೋಡಿದಾಗ ನನಗೆ ತುಂಬ ಇಷ್ಟ ಆಗಿತ್ತು. ಶಿವಣ್ಣನ ಅವ್ರ ಸ್ವ್ಯಾಗ್ ಆಗ್ಬೋದು, ಸ್ಟೈಲ್ ಆಗ್ಬೋದು. ನನಗೆ ಎಸ್ಪೆಷಲಿ ಈ ಕಾಸ್ಟ್ಯೂಮ್ ಅಂದರೆ ಪಂಚೆ, ಅವ್ರ ಪಂಚೆ ಉಟ್ಕೊಂಡು ಆ ಚೇರ್ ಮೇಲೆ ಕಾಲ ಹಾಕೊಂಡು ಕೂತ್ಕೊಳ್ಳೋದು ಒಂದು ಸ್ಲೋ ಮೋಷನ್ ಶಾಟ್ ಇದೆ, ಎಕ್ಸ್ಟ್ರಾಡಿನರಿ. ಆ್ಯಂಡ್ ಅವ್ರ ವಾಯ್ಸ್ ಮಾಡ್ಯುಲೇಷನು ಆ್ಯಂಡ್ ಅವ್ರು ಬರೋ ಗತ್ತು, ಆ ಒಂದು ಫೀಲ್ ಕೊಡ್ತಾರಲ್ಲ ಥಿಯೇಟ್ರಲ್ಲಿ, ಆ್ಯಂಡ್ ಅಭಿಮಾನಿಗಳಿಗೆ ಆ ಶಿಳ್ಳೆ ಹೊಡೆಯೋದಕ್ಕೆ, ಆ್ಯಂಡ್ ಈ ಸ್ವ್ಯಾಗ್ನ ಕ್ಯಾರಿ ಮಾಡೋದಕ್ಕೆ, ಬಹುಶಃ ಈ ಥರ ಸ್ವ್ಯಾಗ್ನ ಕ್ಯಾರಿ ಮಾಡೋದಕ್ಕೆ ಇನ್ನೊಬ್ರು ನಮ್ಮ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪರ್. ಸ್ವ್ಯಾಗ್ಗೆ ಇನ್ನೊಂದು ಹೆಸರೇ ನಮ್ಮ ಶಿವಣ್ಣ. ಈಗ ನೀವು ಸತೀಶ್ ಆಗಿ ಮಾತಾಡಿದ್ರಿ, ನಾನು ಅಕಸ್ಮಾತು ಲೂಸಿಯಾ ಸತೀಶ್ ಅವರೇ ನಮ್ಮ ಭೈರತಿ ರಣಗಲ್ ಬಗ್ಗೆ ಅದೇ ಸ್ಟೈಲಲ್ಲಿ ಅದೇ ಸ್ಲ್ಯಾಂಗಲ್ಲಿ ಮಾತಾಡಿದ್ರೆ 2 ಲೈನ್ ಮಾತಾಡ್ತೀರಾ? ಮಂಡ್ಯ ಸ್ಲ್ಯಾಂಗ್ ಅಲ್ಲ, ಶಿವಣ್ಣ ಅದನ್ನೆಲ್ಲ ಅವಾಗಲೇ ಮಾಡೋರೆ. ಅವ್ರು ನಮ್ಮೂರು ಸೈಡ್ನವರು, ಅವ್ರ ಬಾಯಲ್ಲಿ ಇವತ್ತಿಗೂ ಬರೋದು ನಮ್ಮ ಸ್ಲ್ಯಾಂಗೇನೆ. ಅವರು ಹಿಡ್ಕೋಬೇಕು, ಬುಡ್ಕೋಬೇಕು, ಮುಡಿಕೋಬೇಕು, ಇದೆಲ್ಲ ಮಾತಾಡ್ತಾರೆ. ನಮ್ಮ ಭಾಷೆನೇ ಅದು. ಹೌದು. ಹಾಗಾಗಿ ಶಿವಣ್ಣವ್ರ ಸ್ಟೈಲಲ್ಲಿ ನಾವು ಯಾವತ್ತೂ ಮಾಡೋಕ್ಕಾಗಲ್ಲ. ನಾವು ಅವರ ಸಣ್ಣ ಮಕ್ಕಳೇ ನಾವು ಯಾವತ್ತಿದ್ರು ಅವ್ರ ಮುಂದ್ಗಡೆ. ಆ್ಯಂಡ್ ಅಫ್ಕೋರ್ಸ್ ಏನು ಡೈಲಾಗ್ ಹೊಡಿಬೋದು? ಲೈ ನಾನು ಲಾಂಗ್ ಹಿಡ್ಕೊ ಬೋತಾ ಇದಾರೆ ನೋಡ್ರಲ್ಲ, ಬಡ್ಡಿ ಐಕ್ಲಾ ಓಡ್ತಾ ಇರ್ಬೇಕೆಲ್ಲ ಕಂಡ್ರಲ್ಲ, ನಾನು ಯಾರು? ಭೈರತಿ ರಣಗಲ್ಲು ಕಂಡ್ರಲ್ಲ, ಭೈರತಿ ರಣಗಲ್ಲು. ಸೂಪರ್ ಸತೀಶ್, ಸೂಪರ್ ಸೂಪರ್.